ಮಗು ಚಿಕ್ಕಪ್ಪ ನಾವು ನಮಗೆ ನಮ್ಮ ಬ್ರದರ್ ಫೋನ್ ಮಾಡಿದ್ರು, ಮಗು ಈ ಥರ ತಲೆ ಸುದ್ದಿ ಬಿದ್ದಿದೆ, ಸ್ವಲ್ಪ ಬೇಗ ಹೋಗಿ ನೋಡಿ ಸ್ಕೂಲ್ ಹತ್ರ ಅಂತ. ನಾವು ಹೋದಾಗ ಬರೀ ಒಬ್ಬರು ಮೇಡಮ್ಮು ಕೈ ಹಿಡ್ಕೊಂಡಿದ್ರು, ಚಿಕ್ಕ ಮಕ್ಕಳು ಕೈಗಳೆಲ್ಲ ಉಚ್ಕೊಂಡಿದ್ರು. ಅದಕ್ಕೆ ನಾವು ಬಾಯಲ್ಲಿ ಸಕ್ಕರೆನೂ ಹಾಕಿದ್ರು ಅವರು. ಅದಕ್ಕೆ ನಾವು ಎತ್ಕೊಂಡು ಬೇಗ ಆಸ್ಪತ್ರೆಗೆ ಹೋಗೋಣ ಅಂದಿದ್ದಕ್ಕೆ ಅಲ್ಲಿ 2 ವ್ಯಾನ್ ಇದ್ದು 2 ವ್ಯಾನು ಕೊಟ್ಟಿಲ್ಲ ಅವರು. ಅದಕ್ಕೆ ನಾವು ಇಬ್ಬರು 2 ವೀಲರಲ್ಲಿ ಕರ್ಕೊಂಡು ಆಸ್ಪತ್ರೆಗೆ ಹೋದ್ರಿ. ಅಲ್ಲಿ ಆಸ್ಪತ್ರೆಯಲ್ಲಿ ಮೇಸ್ಟ್ರಿಗೂ ಬೈದರು ಅವರು ಸಿಸ್ಟರು, ಇಷ್ಟೊತ್ತೇನು ಮಾಡ್ತಾಯಿದ್ರಿ ನೀವು ಮಗುಗೆ ಇಟ್ಕೊಂಡು ಅಂತ. ಆಮೇಲೆ ಇಲ್ಲಾಗಲ್ಲ, ನೀವು ವಿಜಯಶ್ರೀ ಆಸ್ಪತ್ರೆಗೆ ಕರ್ಕೊಂಡೋಗಿ, ಅಲ್ಲಿ ಅದು ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರೆ ಅಲ್ಲಿ ಎದೆಗೆ, ಅಲ್ಲಿ ಬಹುಶಃ ಏನಾದರೂ ಆಗ್ಬೋದು ಅಂತ ಹೇಳಿದ್ರು. ಅಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಕ್ಕೆ ಅಲ್ಲಿ ಚೆಕ್ ಮಾಡಿ ಡಿಕ್ಲೇರ್ ಮಾಡಿಬಿಟ್ರು, ಇಲ್ಲ ಈ ಥರ ಮಗು ಡೆತ್ ಆಗಿದೆ, ಅರ್ಧ ಮುಕ್ಕಾಲು ಗಂಟೆ ಆಗಿದೆ ಅಂತ. ನೀವು ಸ್ಕೂಲ್ಗೆ ಹೋದ ಮಗು ಬದುಕಿತ್ತಾ? ಇಲ್ಲ ಸರ್, ಇಲ್ಲ ನನ್ನ ಮುಖ ಹಿಂಗೆ ಮಾಡಿದ್ರೆ ಹಿಂಗೆ ಬೀಳ್ತೈತೆ, ಹಿಂಗೆ ಮಾಡಿದ್ರೆ ಹಿಂಗೆ ಬೀಳ್ತೈತೆ ಮಗುದು. ಕಲೀಂ ಪಾಷಾ ಆ ಮೇಷ್ಟ್ರು ಇದ್ರು ಅಲ್ಲೇ ಒಬ್ರು. ಮನ್ಸು ಮಾಡಿದ್ರೆ ಅವ್ರ ಮೇಷ್ಟ್ರು ಎತ್ಕೊಂಡು ಹೋಗ್ಬೋದಿತ್ತು, ಇಲ್ಲ ಅಂದ್ರೆ SLC ಮಕ್ಕಳು ಮೇಲೆ ಇದ್ದಾರೆ ದೊಡ್ಡವರು, ಅವ್ರಿಗೆ ಹೇಳ್ತಾ ಇದ್ರು ಸ್ವಲ್ಪ ಏನಾದ್ರು ಮಾಡ್ಬೋದಿತ್ತು. ಇವರು 6ನೇ ಕ್ಲಾಸು ಮಕ್ಕಳು ಏನಿದ್ದಾರೆ ಅವ್ರನ್ನೇ ಚಿಕ್ಕ ಮಕ್ಕಳನ್ನ ಇಟ್ಕೊಂಡೆ ಈ ತರ ಮಾಡಾಕೋರು. ಏನ್ ಹೇಳಿಲ್ಲ, ಅದು ಪಲ್ಸ್ ಏನೋ ಚೆಕ್ ಮಾಡಿದ್ರು, ಫಸ್ಟು ಚೆಕ್ ಮಾಡಿ ಪಲ್ಸ್ ಏನೂ ಇಲ್ಲ, ಅದಕ್ಕೆ ನೀವು ಎಮರ್ಜೆನ್ಸಿಯಾಗಿ ವಿಜಯಶ್ರೀ ಕರ್ಕೊಂಡೋಗಿ ಅಂತ ಹೇಳಿದ್ರು. ಆಮೇಲೆ ಅಲ್ಲೋಗಿದ್ದಕ್ಕೆ ಇಲ್ಲ ಅರ್ಧ ಮುಕ್ಕಾಲು ಗಂಟೆ ಆಗ್ಬಿಟ್ಟಿದೆ ಅಂದರು. ಏನಾಗಿದೆ ಅಂತ ಏನು ಹೇಳಿಲ್ಲ, ಇನ್ನೂ ರಿಪೋರ್ಟ್ ಕೇಳಿಲ್ಲ. ರಿಪೋರ್ಟಿಗೆ ನಾವು ಅಲಿತಾ ಇದ್ದೀವಿ ಟೇಷನ್ಗಳಿಗೆ. ಅವರು ಫಸ್ಟು 1 ತಿಂಗಳು ಅಂದರು, ಆಮೇಲೆ 2 ತಿಂಗಳು ಅಂದರು, ಇವಾಗ 5 ತಿಂಗಳು ಅಂತ ಹೇಳ್ತಾವ್ರೆ. ನಮಗೆ ನ್ಯಾಯ ಬೇಕು ಸರ್ ಅಷ್ಟೇ. ಇವಾಗ ನಮ್ಮ ಮೇಲೆ ನೆನ್ನೆ ಹೋಗಿದ್ದಕ್ಕೆ ಇವಾಗ ನಮ್ಮ ಮೇಲೆ ಕೇಸ್ ಮಾಡೋರೆ ಉಲ್ಟಾ. ನೀವು ಸ್ಕೂಲ್ ಹತ್ರ ಹೋಗ್ಬಾರ್ದು, ನೀವು ತಲೆ ಆಗ್ಬಾರ್ದು ಅಲ್ಲೆಲ್ಲ ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡೋರೆ. FIR ಆಗಿಲ್ಲ, UDR ಮಾಡೋಕೋರೆ. ಮಗುದು FIR ಇಲ್ಲ, ಬರೀ NCR ಏನೋ ಬರ್ಕೊಂಡವ್ರೆ ಅಷ್ಟೇ ಸರ್. ನನ್ನ ಮಗು ಚೆನ್ನಾಗಿ ಟಿಫಿನ್ ಎಲ್ಲ ಮಾಡ್ಕೊಂಡು ಹೋಗಿದ್ದು ಮನೆಯಿಂದ ಸ್ಕೂಲ್ಗೆ 1 ಗಂಟೆಗೆಲ್ಲ ಚೆನ್ನಾಗಿ ಬಾಯಿ ಅಂತ ಅವ್ರ ಅಪ್ಪನಿಗೆ ಹೇಳ್ಬಿಟ್ಟು ಎಲ್ಲ ಹೋಗಿರೋದು. ಟಿಫಿನ್ ಎಲ್ಲ ಚೆನ್ನಾಗಿ ಇದು ಮಾಡಿದ್ದೇನೆ. ಇಲ್ಲೆಲ್ಲ ಅಲ್ಲಿ ಲೇಜಿ ಪನ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿಲ್ಲ. ಅವ್ರ ಮಗುಗೆ ನೋವಾಗಿದೆ ಅಂತ ಹೇಳಿದ್ದಾನೆ, ಒಂಥರ ಆಗ್ತಾ ಇದೆ ಅಂತ ಟೀಚರ್ಸ್ಗೆ ಹೇಳಿದ್ದಾರೆ. ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಅವರು. ಹೋಗು ಕೂತ್ಕೋಗು ಅಂತ ಹೇಳಿದಾರಂತೆ. ಮಕ್ಕಳೆಲ್ಲ ಹೇಳ್ತಾ ಇದ್ದಾರೆ, ಭಯ ಬಿಡಿಸ್ಬಿಟ್ಟಿದ್ದಾರೆ. ಮಕ್ಕಳೆಲ್ಲ ಹೇಳ್ತಾ ಇಲ್ಲ. ಈಗ ನಮ್ಮ ಮಗುಗೆ ಜಲ್ದಿ ಫಾಸ್ಟಾಗಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅವ್ರ ನಮ್ಮ ಪೇರೆಂಟ್ಸ್ ಅಂತ ಅವ್ರ ಮೇಲೆ ಬಿಟ್ಟಿರ್ತೀವಿ ನಾವು ಮಗುಗೆ. ನೀವು ಜವಾಬ್ದಾರಿ ಅಂತ ಅವ್ರು ನೋಡಿಲ್ಲ. ನಮ್ಮ ಬರೋ ಗಂಟ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಬಿಡ್ತಾ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವರು ಆಂಬ್ಲೆನ್ಸ್ಗೆ ಗೊತ್ತಿರಲಿಲ್ಲ. ಅವರು ಆಂಬ್ಲೆನ್ಸು 10 ನಿಮಿಷದಲ್ಲಿ ಬರುತ್ತೆ ಆಂಬ್ಲೆನ್ಸು. ಅದನ್ನು ಅದರಲ್ಲಿ ಫೋಟೋಜಲ್ಲಿ ಕಾಣಿಸ್ತಾ ಇದೆ. ಮಕ್ಕಳನ್ನ ಅಲ್ಲಿಂದ ಅಲ್ಲಿ ಅವರೇ ಇದು ಮಾಡ್ತಾ ಇದ್ದಾರೆ. ಅವರೇ ಡಾಕ್ಟ್ರಾ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗಿಲ್ಲ. ಆಂಬ್ಲೆನ್ಸು 2 ಐತೆ, ಆಂಬ್ಲೆನ್ಸು ಕರ್ಕೊಂಡು ಹೋಗಿಲ್ಲ. ಅದನ್ನು ಕೊಡ್ತೀನಿ ಅಂತ ಹೇಳಿಲ್ಲ, ಬರೀ ನೋಡ್ಕೊಡ್ತಾ ಇದ್ದಾರೆ. 30 ಟೀಚರ್ಸ್ ಇದ್ದಾರೆ ಅಂತೆ. ಒಂಚೂರು ಇದೇ ಮಾಡಿಲ್ಲ. ನಮ್ಮ ಮಗುಗೆ ಕರ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಮಗು ಇರ್ತಿತ್ತು. ಅಲ್ಲಿ ಡಾಕ್ಟರ್ ಹತ್ರ ಹೋಗಿ ಕರ್ಕೊಂಡು ಹೋಗಿದ್ದಾರೆ. 10 ನಿಮಿಷದಲ್ಲಿ ಕರ್ಕೊಂಡು ಬರ್ತಾ ಇದ್ರೆ ನಿಮ್ಮ ಮಗು ಉಳಿತಾ ಇತ್ತು ಅಂತ ಹೇಳ್ಬಿಟ್ರು ಡಾಕ್ಟ್ರು ಅಲ್ಲಿ. ಅಷ್ಟೇ ನಾನು ಹೇಳ್ದು, ನಮ್ಮ ಮಗು ಜೊತೆ ಅನ್ಯಾಯ ಆಗಿದೆ. ನಮ್ಮ ಮಗು ಸಾವಿಗೆ ಕಾರಣ ಅದೇ ನ್ಯೂ ಬ್ಲಾಸಮ್ ಪಬ್ಲಿಕ್ ಸ್ಕೂಲಲ್ಲಿ ಹೆಡ್ ಸಾರು ಎಲ್ಲ ಇದಾರಲ್ಲ, ಶಾಲೆ ಸಿಬ್ಬಂದಿಗಳೇ ಕಾರಣ. ನಮ್ಮ ಮಗುಗೆ ಅನ್ಯಾಯ ಆಗ್ಬಿಟ್ಟಿದೆ. ದಯವಿಟ್ಟು ಎಲ್ಲರಿಗೂ ಕೇಳ್ಕೊತೀನಿ ಅಷ್ಟೇ. ನಮ್ಮ ಮಗುಗಾಗೋ ರೀತಿ ಯಾರಿಗೂ ಅದೇ ನನ್ನ ಪೇರೆಂಟ್ಸ್ಗೆಲ್ಲ ಹೇಳ್ತಾ ಇರೋದು ಅಷ್ಟೇ. ನಮ್ಮ ಮಗುಗಾಗೋ ರೀತಿ ಯಾರಿಗೂ ಆಗಲಿಲ್ಲ. ಸ್ವಲ್ಪ ದಯವಿಟ್ಟು ನಿಮ್ಮ ಮಕ್ಕಳಿಗೆಲ್ಲ ನೋಡ್ಕೊಳ್ಳಿ. ಅವಾಗ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಬೇಕಾದರೆ ನಾನು ಸುಳ್ಳು ಹೇಳ್ತಾ ಇದ್ದಾರೆ. ಮಗು ಅಲ್ಲಿ ಕಾಣಿಸ್ತಾ ಇದೆ, ನೀವು ನೋಡಿದ್ರೆ ಹೆಂಗೆ ಆಗ್ತಾ ಇದೆ ಅಂದರೆ ಅಲ್ಲೇ ನಾನು ಸತ್ತೋಗ್ಬೇಕು ಆ ಥರ ಆಗ್ತಾಯಿದೆ. ಆ ನೋವನ್ನು ನೋಡಿದ್ರೆ ಅಷ್ಟೇ, ನನ್ನ ನೋವು ತಡ್ಕೊಳ್ಳೋ ಆಗ್ತಾ ಇಲ್ಲ. ಅದು ನೋಡಿದ್ರೆ ಮಗುಗೆ ಅಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು ಇವ್ರು ಅಂತ. ನಮ್ಮ ಬೇರೆಯವ್ರಿಗೇನೆ ಅಯ್ಯಪ್ಪ ಅಮ್ಮ ಅಂದ್ಬಿಡ್ತೀನಿ. ಆ ಮೇಡಮ್ಗೆ ಒಂಚೂರು ಕರುಣೆ ಬರ್ತಾ ಇಲ್ಲ. ನಮ್ಮ ಮಗು ಕರ್ಕೊಂಡು ಹೋಗ್ಬೇಕಲ್ಲ, ಈ ಥರ ಆಗ್ತಾಯಿದೆ ಅಂತ ಒಂಚೂರು ಕಾಣಿಸ್ತಾ ಇಲ್ಲ ಅದರಲ್ಲಿ. ಅಯ್ಯೋ ಬಿಡಿ, ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಫಂಕ್ಷನ್ ಹೋಗಿದ್ದು ಚೆನ್ನಾಗಿತ್ತು, ಎಲ್ಲ ಇದೆ, ಅದನ್ನು ಇದೆ ಇದೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಎಲ್ಲ. ಒಂಚೂರು ಏನು ಜ್ವರನೂ ಇಲ್ಲ. 2 ದಿವಸ ಆಚೆ, ಮಂಗಳವಾರನೂ ಮಂಡೇ ದಿವಸ ಅದೇ ಬುಧವಾರ ಚೆನ್ನಾಗಿತ್ತು. ಮಗಳು ಆಕ್ಟಿವ್ ಚೆನ್ನಾಗಿತ್ತು. ಬಾಯೆಲ್ಲ ಮಾಡ್ಕೊಂಡು ಚೆನ್ನಾಗಿ ಎಲ್ಲ ಹೋಗಿರೋದು ಅಷ್ಟೇ ಸರ್. ಅದು ನಮ್ಮ ಆಂಟಿ ಮಗಳಿಗೆ ಮದುವೆಗೆ ಹೋಗಿದ್ದು ನಾನು. ಹಿನಾಕೋ ಸರ್ ಅಂತ ನನ್ನ ಹೆಸರು. ನನ್ನ ಮಗುಗೆ ಆಗೋ ರೀತಿ ಯಾರ ಮಗುಗೆ ಆಗಬಾರ್ದು ಅಂತ ನಾನು ಇದು ಮಾಡಿರೋದು. ಅವ್ರು ತುಂಬ ಇದು ಮಾಡಿದ್ದಾರೆ. ಅದ್ರ ಬೇಕಾದರೆ ನೀವೇ ನೋಡ್ಕೊಳ್ಳಿ, ಅದರಲ್ಲಿ ಫೋಟೋಜಲ್ಲಿ ಕಾಣಿಸ್ತದೆ. ಅಲ್ಲಿಂದ ಅಲ್ಲಿ
ಯಾಕೆ ಆಂಬುಲೆನ್ಸ್ ಯಾಕೆ ಮಾನವೀಯತೆ ಇಲ್ಲ ಅವ್ರಿಗೆ? 10 ನಿಮಿಷದಲ್ಲಿ ಕರಿಬೇಕಾಗಿತ್ತು, ಬರ್ತಾಯಿತ್ತು. ಅವತ್ತು ಪೊಲೀಸ್ ಹೋಗಿ ಎಲ್ಲರೂ ಕರಿಬಿಡ್ತಾರಲ್ಲ, ಇಮಿಡಿಯೇಟ್ ಆಗಿ ಬಂದ್ಬಿಟ್ರಲ್ಲ, ಆ ಥರನೇ ಕರಿಬೇಕಾಗಿತ್ತು. ಮೇಡಮ್ 10 ನಿಮಿಷದಲ್ಲಿ ಬರ್ತಾಯಿತ್ತಲ್ಲ, ಯಾಕೆ ಆಂಬುಲೆನ್ಸ್ ಇಲ್ಲ? ಅಷ್ಟೊಂದು ಮಕ್ಳಿದಾರಂತೆ. ಅಷ್ಟೇ ನಾನು ಹೇಳ್ಕೊರೋದು. ನಮ್ಮ ಮಗುಗೆ ಅನ್ಯಾಯ ಆಗಿದೆ. ಒಬ್ಬನೇ ಮಗ ಸರ್ ನನಗೆ. ನಮಗೆ ಹೆಂಗಾಗ್ತೈತೆ ಒಂಚೂರು ನಮ್ಮ ಒಂದು ಇದನ್ನು ಮಾಡ್ತಾಯಿಲ್ಲ, ಊಟನ ಸರಿಯಾಗಿ ತಿಂದಲ್ಲ. ನಮ್ಗೆ ಗೊತ್ತು. ನಿಮ್ಮ ಪೇರೆಂಟ್ಸ್ಗಳಿಗೆ ಎಷ್ಟು ಹೇಳ್ತಾ ಇರೋದು ನಾನು, ದಯವಿಟ್ಟು ನನ್ನ ಮಗುಗಾಗಿರುತ್ತೆ, ಯಾರ ಮಕ್ಳಿಗಾಗಬಾರ್ದು ಅಷ್ಟೇ. ಅವ್ರು ನೆಗ್ಲೆಕ್ಟ್ ತುಂಬ ಇದು ಮಾಡಿಬಿಟ್ಟಿದ್ದಾರೆ. ಆದರೆ ನೀವೇ ನೋಡಿ, ಬೇಕಾದ್ರೆ ನೀವು ಏನು ಅಂತೀರ ಅಷ್ಟೇ ನಾನು ಹೇಳ್ತಾ ಇರೋದು. ನನ್ನ ಮಗು ಆಗೋದ್ರೆ ಯಾರಿಗೂ ಆಗಬಾರ್ದು ಅಷ್ಟೇ. ಅಷ್ಟೊಂದು ಇದು ಮಾಡಿದ್ದಾರೆ ಅವರು. ನನ್ನ ಹೆಸರು ವಸೀಂ ಪಾಷಾ, ಸತ್ತಿರೋ ಅರ್ಹಾನ್ ಪಾಷಾ ಮಗು ತಂದೆ ನಾನು. ಬೆಳಗ್ಗೆ ದಿವಸ ಹೋಗೋ ಥರ ಸ್ಕೂಲ್ಗೆ ಹೋಗಿದೆ ನಮ್ಮ ಮಗು 9 ಗಂಟೆಗೆ. ಟಿಫನ್ ಎಲ್ಲ ಮನೇಲಿ ಮಾಡಿಕೊಂಡು ಹೋಗಿ ಬರ್ತೀನಪ್ಪ ಬಾಯ್ ಅಂತ ಹೇಳ್ಬಿಟ್ಟು ಹೋಗಿರೋದು. ಹೋದ್ಮೇಲೆ 11:30 12 ಗಂಟೆ ಸುಮಾರಿಗೆ ಮಗು ನನಗೆ ಒಂಥರ ಆಗ್ತಾ ಇದೆ, ನಮ್ಮ ಅಪ್ಪಗೆ ಫೋನ್ ಮಾಡಿ ನಾನು ಹೋಗ್ತೀನಿ ಅಂತ ಹೇಳಿದಂತೆ. ಮಗು ಮಾತು ಕೇಳಲಿಲ್ಲ ಇವರು. ಮಗು ಮಾತು ಕೇಳಲಿಲ್ಲ. ಹಂಗೆ ಲಂಚ್ ಟೈಮಲ್ಲೂ ತಿರ್ಗಾ ಕೇಳಿದ್ದಾನೆ ಮಗು 1 ಗಂಟೆ ಸುಮಾರಿಗೆ. ನನಗೊಂಥರ ಆಗ್ತಾ ಇದೆ, ನಾನು ಹೋಗ್ತೀನಂತ. ಆವಾಗಲೂ ಸಹ ಅವ್ರು ಕೇಳಲಿಲ್ಲ. 3 ಗಂಟೆಗೆ ಹೋಗುವಂತೆ ಸ್ಕೂಲ್ ಬಿಡೋ ಟೈಮಲ್ಲಿ, ಇವಾಗ ಹೋಗಿ ನೋಟ್ ಕಂಪ್ಲೀಟ್ ಮಾಡೋ ಅಂತ ಹೇಳೋರೆ. ಮಗು ಲಂಚ್ ಮಾಡಿಕೊಂಡು 1:10 ಬಂದು ಕೂತಿದೆ ಮಗು ಬೆಂಚ್ ಮೇಲೇ. ಬಂದು ಒಂದು 5 ನಿಮಿಷಕ್ಕೆ ಹಂಗಾಗಿದೆ, 1:12 ಸುಮಾರಿಗೆ ಹಂಗಾಗಿದೆ ಟೈಮು. ಅವ್ರು ನನಗೆ ಫೋನ್ ಮಾಡಿರೋದು 1:35ಗೆ ತಿಳಿಸಿರೋದು ವಿಷಯ. ನಾನು ಅವಾಗ ಅರಕೆರೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಇಲ್ಲಿ ಸ್ಕೂಲ್ ಹತ್ರ ಬರೋಕ್ಕೆ ನನಗೊಂದು 15-20 ನಿಮಿಷ ಆಗುತ್ತೆ ಅಂದ್ಕೊಂಡು ಪಕ್ಕದಲ್ಲಿ ನಮ್ಮ ತಮ್ಮದಿರು ಕೆಲಸ ಮಾಡ್ಕೊಂಡಿದ್ರು ಲೇಔಟಲ್ಲಿ. ಅಲ್ಲಿಂದ ಅವ್ರಿಗೆ ಫೋನ್ ಮಾಡಿ ನಾನು ಬೇಗ ಮಗು ಏನೋ ತಲೆ ಸುತ್ತಿ ಬಿದ್ದೋಗಿದೆ, ಬೇಗ ಹೋಗಿ ನೋಡು ಅಂತ ಹೇಳಿದ್ದೀನಿ. ಅವ್ರು 5 ನಿಮಿಷದಲ್ಲಿ ಇಲ್ಲಿ ಸ್ಕೂಲ್ ಹತ್ರ ಬಂದಿದ್ದಾರೆ. ಅಷ್ಟಕ್ಕೆ ಅವರು ಈ ಕಡೆ ಆ ಕಡೆ ಮಗುಗೆ ಸಾಕ್ಸ್ಕೊಂಡು ಮಗು ಪ್ರಾಣ ಅಲ್ಲೇ ಸ್ಕೂಲಲ್ಲೇ ಹೋಗ್ಬಿಟ್ಟಿದೆ. ಆಮೇಲೆ ಅವರು ಮಗು ಸತ್ತಿರೋ ಮಗುನ 2 ವೀಲರಲ್ಲಿ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವ್ರು ಇನ್ನೊಂದು ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಅಲ್ಲಿಂದ ಹಾಸ್ಪಿಟ್ಲಲ್ಲಿ ಒಂದು 15-20 ನಿಮಿಷ ಮುಂಚೆ ತಂದಿದ್ದಿದ್ರೆ ಮಗು ಪ್ರಾಣ ಉಳಿಸ್ಬೋದಾಗಿತ್ತು ಅಂತ ಹೇಳ್ತಾವ್ರೆ. ಇವಾಗ ಇದು ಮಗು ಸತ್ತಿರೋದಕ್ಕೆ ಕಾರಣ ಈ ಸ್ಕೂಲು ಶಾಲೆ ಸಿಬ್ಬಂದಿಗಳೇ ಎಲ್ಲ ಕಾರಣ. ಇದು ಫಸ್ಟ್ ಬಂದು ನೋಡಿರೋದು 1:35ಗೆ ಬಂದಿದೆ. ಫಸ್ಟ್ ಕಾಲ್ 1:40ಗೆ ಇವ್ರು ರೀಚ್ ಆಗಿದೆ. ಹೋಗಿದ್ದೀರಾ, ಪಕ್ಕದಲ್ಲಿ ಇದ್ರು, ಹೋಗಿದ್ದಾರೆ. ಅಂದ್ರೆ ಅವ್ರು ಟೈಮ್ ಎಷ್ಟು ಡಿಲೇ ಮಾಡಿದಾರೆ ಅಂದ್ರೆ 30-35 ನಿಮಿಷ ಅವ್ರು ಈ ಸ್ಕೂಲಲ್ಲೇ ಈ ಕಡೆಯಿಂದ ಆ ಕಡೆ ಮಗುಗ ಕೈ ಕಾಲು ಮುಚ್ಕೊಂಡು 1:35ಗೆ ಬಂದಿದೆ ಫೋನ್. ಅಲ್ಲಿ ಪಕ್ಕದಲ್ಲ ಇದ್ರು, ಹೋಗಿದ್ದಾರೆ. ಅಲ್ಲಿ 30 ನಿಮಿಷ 40 ನಿಮಿಷ ಗ್ಯಾಪೇ ಇಲ್ವಲ್ಲ? ಇದೆಲ್ಲ ಸರ್, ನಿಮ್ಗೆ ಫೋನ್ ಬಂದಿದೆ ಎಷ್ಟೊತ್ತಿಗೆ ಹೇಳಿ? 1:35ಗೆ ಬಂದಿದೆ. ರೀಚ್ ಆಗಿದೆ ಎಷ್ಟೊತ್ತಿಗೆ? 1:40ಗೆ. 1:38ಗೆ CCTV ಇದೆ. ಅಲ್ಲಿ ಮಗುಗಾಗಿರೋದು 1:10ಗೆ, 1:12ಗೆ ಆಗಿರೋದು ಮಗುಗೆ. ಅರ್ಧ ಗಂಟೆಯಿಂದ ಮೇಲೆ ಟೈಮು ಅಲ್ಲೇ ವೇಸ್ಟ್ ಮಾಡೋರು ಸರ್ ಅವರು. 10 ನಿಮಿಷ 5 ನಿಮಿಷದಲ್ಲಿ ಹಾಸ್ಪಿಟಲ್ಗೆ ಹೋಗ್ಬೋದಾಗಿತ್ತು. ಅವ್ರು ಒಂದು ವಾಹನ ಕೂಡ ಕೊಟ್ಟಿಲ್ಲ. ಇಲ್ಲ ಸರ್, ಇದೆಲ್ಲ ಸುಳ್ಳು ಸುದ್ದಿ ಎತ್ತಾ ಇದಾರೆ ಸರ್ ಇವರು. ಇವ್ರ ಮೇಲೆ ಆಗ್ಬಾರ್ದಂತ ಎಲ್ಲ ಸುಳ್ಳು ಸುದ್ದಿ ಎತ್ತಾ ಇದಾರೆ. ಮಗುಗೆ ಏನು ಒಂಚೂರು ಏನು ಪ್ರಾಬ್ಲಮ್ ಇಲ್ಲ ಸರ್. ಈಗ ಸ್ಕೂಲ್ ಓನರ್ನು ಮಾತಾಡ್ಸ್ಕೊಂಡ್ ಬಂದ್ವಿ ನಾವ್ ಇಲ್ಲಿ ಬರೋ ಮುಂಚೆ. ಅವ್ರು ಹೇಳ್ತಾ ಇದಾರೆ ನೀವು ಏನು ಆರೋಪ ಮಾಡ್ತಾ ಇಲ್ಲ. ನೀವು ಅವತ್ತು ಆದಾಗೂ ಏನು ಸ್ಕೂಲ್ ಟೀಚರ್ಸ್ ಮೇಲೆ ಏನು ಆರೋಪ ಮಾಡಿಲ್ಲ, ಸ್ಕೂಲ್ ಮೇಲೇನು ಆರೋಪ ಮಾಡಿಲ್ಲ. ಇಲ್ಲ ಸರ್, ನಾವು ತುಂಬಾ ಕಡೆ ಇಲ್ಲ ನಾವೇ ಮಾಡ್ತಾ ಇರೋದು. ತುಂಬಾ ಕಡೆ ನಾವು ದೊಡ್ಡ ವ್ಯಕ್ತಿಗಳ ಹತ್ರ ಎಲ್ಲ ಹೋಗ್ತಾ ಇದೀವಿ, ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. BO ಹತ್ರನೂ ಹೋಗಿದೀವಿ, ಅವ್ರೂ ರೆಸ್ಪಾನ್ಸ್ ಮಾಡಿಲ್ಲ. ಅದೇನು ಬಂದು 3 ದಿವಸದಲ್ಲಿ ನಾವೇನಿದೆ ಕಾನೂನು ರೀತಿಯಲ್ಲಿ ಆಕ್ಷನ್ ತಗೊಳ್ತೀವಿ ಅಂತ ಹೇಳವ್ರೆ. ಅದಕ್ಕೂ ಸಹ ಇಲ್ಲಿ ಲೆಟರ್ ಕೊಟ್ಟವ್ರೆ, ಬಂದಿಲ್ಲ ಸರ್ ಅವರು. ನಮ್ಗೆ ಮೀಟ್ ಆಗ್ತಾ ಇಲ್ಲ, ನಮ್ಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನಾವ್ ಎಲ್ಲಿ ಹೋದ್ರು ನಮ್ಮ ಮಾತಿಗೆ ಬೆಲೆ ಇಲ್ಲ ಸರ್. ಸ್ಟೇಷನ್ ಹತ್ರ ಮೊನ್ನೆ RTV ಅವರು ಆರ್ ಕನ್ನಡ ಅವ್ರು ಬಂದಿದ್ರು. ಅವ್ರು ಕರ್ಕೊಂಡು ಹೋಗಿ ನ್ಯೂಸ್ ಮಾಡಿದೀವಿ. ನ್ಯೂಸ್ ಮಾಡಿದಾಗ ಅವರು ಸ್ಟೇಷನ್ ಇಂದ ಫೋನ್ ಮಾಡಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದಾರೆ ಸರ್. ನಾವು ರೌಡಿಸಮ್ ಮಾಡಿದೀವಿ ಅಂತ ಸ್ಕೂಲ್ ಹತ್ರ ಹೋಗಿ ಶರ್ಟ್ ಎಲ್ಲ ಬಿಚ್ಕೊಂಡು ಚಾಕು ತಗೊಂಡು ಹೋಗಿದೀವಿ ಅಂತೆ. ಆ ತರ ಎಲ್ಲ ಸುಳ್ಳು ಸುದ್ದಿ ಎತ್ತಾ ಇದಾರ ಸರ್ ಇವರು. ಬಂದಿದ್ರು, ಅಮೌಂಟ್ ಹೇಳಲಿಲ್ಲ. ಒಂದು ಭರೋಸೆ, ನಾವು ನಿಮ್ಗೆ ನೋಡ್ಕೊಳ್ತೀವಿ, ಕೊನೆವರ್ಗು ನೋಡ್ತೀವಿ, ನಿಮ್ಗೇನು ಆಗಕ್ಕೆ ಬಿಡಲ್ಲ, ಮಗುಗೆ ಅನ್ನದಾನ ಮಾಡ್ತೀವಿ, ವರ್ಷ ಪೂಜೆ ಮಾಡ್ತೀವಿ, ಮಗು ಫೋಟೋ ಇಟ್ಬಿಟ್ಟು ಸದಾಕಾಲ ಸ್ಕೂಲಲ್ಲಿ ಹಾರ ಹಾಕ್ಬಿಟ್ಟು ಫೋಟೋ ಹಂಗೆ ಇರುತ್ತೆ ಮಗು ಫೋಟೋ. ಆ ಥರ ಎಲ್ಲ ಭರೋಸೆ ಕೊಟ್ಟರು. ಸ್ಕೂಲ್ ಹೆಸರು 600 ಮಕ್ಕಳು ಓದ್ತಾ ಇದ್ದಾರೆ. ನೀವು ಒಂದು ಮಗುವಿಂದ 600 ಮಕ್ಕಳು ಭವಿಷ್ಯ ಹಾಳಾಗುತ್ತೆ, ಯೋಚನೆ ಮಾಡಿ ಅಂತ ಅದೆಲ್ಲ ಭರೋಸೆ ಕೊಟ್ಟರು. ನಾವು ಕಾನೂನು ರೀತಿ ನಾವು ಹೋಗ್ಬೇಕು, ನಾವು ಅವ್ರಿಗೆ ಶಿಕ್ಷೆ ಹಾಕಬೇಕು. ನಮ್ಮ ಮಗುಗೆ ಇವಾಗ
ಸತ್ತಿರೋದಕ್ಕೆ ಕಾರಣ ಶಾಲೆಯ ಸಿಬ್ಬಂದಿಗಳೇ ಕಾರಣ 100%. ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಅದರಿಂದ ನಾನು ವಸೀಂ ಪಾಷಾ. ನಾವು ಬಿಲ್ವಾರದಳ್ಳಿ ಅಂತ ವಜೀರ್ ಅಂತ, ನನ್ನ ಮೊಮ್ಮಗ ಹರಾನ್ ಪಾಷಾ ಅಂತ. ಬೆಳಿಗ್ಗೆ 9 ಗಂಟೆಗೆ ಸ್ಕೂಲ್ಗೆ ಹೋಗ್ತಾರೆ. ನಮ್ಗೆ ಹೇಳಕ್ಕಾಗಲ್ಲ. 9 ಗಂಟೆಗೆ ತಾಸಿಗಲ್ಲ, ಹೋಟ್ಲಿಗೆ ಹೋಗಲ್ಲ, ಬರ್ತೀನಿ ಅಂತ ಅವ್ರು ಬರೋಗಪ್ಪ ಅಂದೆ. ಅದು ಬೇರೆ ನಾನು ಡಾಕ್ಟ್ರ್ ಆಗ್ತೀನಿ ನಿಮಗೆಲ್ಲ ನಾವು ಹೇಳ ಮಾಡಿ ಸಹಿಸ್ಬಿಡು ಸರ್. ನ್ಯೂ ಬ್ಲಾಸಮ್ ಪಬ್ಲಿಕ್ ಸ್ಕೂಲ್ ಅವರು ನನ್ನ ಮೊಮ್ಮಗನಿಗೆ ಸಹಿಸಿರೋದು ಅವನೇ ಸರ್. 1 ಅವರ್ ಮುಂದೆ ಹೋಗಿ ನನ್ನ ಮೊಮ್ಮಗ ಟೀಚರ್ಗೆ ಹೇಳಿದಂತೆ ನಮ್ಮ ಅಪ್ಪರಿಗೆ ಕನ್ಫರ್ಮ್ ಮಾಡಿ ನನಗೆ ಏನು ತಲೆ ಸುತ್ತಾಯ್ತು ಅಂತ. ನಿನಗೆ ಸ್ಪೆಷಲ್ ಸ್ಕೂಲ್ ಕೊಡ್ಬೇಕೇನೋ, ಗಾಡಿ ಕಳಿಸ್ಬೇಕೇನೋ, ಕೂತ್ಕೊಳ್ಳೋ 3 ಗಂಟೆಗೆ ಹೋಗಂತ ಕುಣಿಸ್ಬಿಟ್ಟು ಆಮೇಲೆ ಅಲ್ಲಿ ಕೆಳಗಡೆ ಬಿದ್ದಿದ್ದಾನವನು. ಬಿದ್ದರೂ ಕೂಡ ಅವ್ರ ಆಸ್ಪತ್ರೆಗೂ ತೋರಿಸಿಲ್ಲ, ಇಲ್ಲಾರೆ ನಮ್ಮ ಮನೆಗೂ ಕಳಿಸಿಲ್ಲ. ಅರ್ಧ ಕಿಲೋಮೀಟರ್ ನರ್ಸಿಂಗ್ ರೂಮ್ಗಳಿದೆ ಸರ್. ಏನು 45 ನಿಮಿಷದಲ್ಲಿ ಏನೇನೋ ಆಗೋಗ್ಬಿಡುತ್ತೆ. 1 ನಿಮಿಷದಲ್ಲಿ ಮಗು ಪ್ರಾಣ ಉಳಿಸೋಕ್ಕಾಗಲ್ಲ ಸರ್. ನೀವೇ ಹೇಳಿ, ಮಗು ಸತ್ತೋದ್ಮೇಲೆ ಕೂಡ ಅವರು ಯಾವುದೂ ವಾಹನ ಮಾಡ್ದೇನೆ 2 ವೀಲರಲ್ಲಿ ಹಾಕಿ ಕಳಿಸಿದ್ದಾರೆ ಸರ್. ಕಡಕ್ರಲ್ಲ ಸರ್ ಅವರು, ಕಡಕ್ರಲ್ವಾ ಹೇಳಿ ನೀವು? ಯಾವ್ದಾರ ಸಂವಿಧಾನದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರಾ 2 ವೀಲರ್ ಹಾಕಿ ಕಳಿಸಿ ಒಂದು ಮಗು ಮೃತದೇಹವನ್ನು 2 ವೀಲರ್ ಸಾಗಿಸಿ ಅಂತ ಹೇಳಿದಾರಾ? 2 ವೀಲರ್ ಹಾಕಿ ಕಳಿಸಿದಾರ ಸರ್. ಇವರು ಭಾರಿ ಕಡಕ್ರು. ಇವ್ರಿಗೆ ಬಿಡಬಾರ್ದು ಕಾನೂನು ರೀತಿಯಲ್ಲಿ. ನಾನು ಇವಾಗ ಕಮಿಷನರ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಇವಾಗ 40 ದಿವಸ ಕಾರ್ಯ ಇದೆ ನಮ್ಮದು. 3 ದಿವಸ ಆದಮೇಲೆ ಕಾರ್ಯ ಇದೆ. ಕಾರ್ಯ ಮುಗಿದ್ಮೇಲೆ ನಾವು ಅವ್ರ ಕಮಿಷನರ್ ಸಾಹೇಬ್ರು ಎಲ್ಲಿ ಹೇಳ್ತಾರೆ ನಾವು ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತೀವಿ. ನಮಗೆ ನ್ಯಾಯ ಸಿಕ್ಕು ಗಂಟ ಅಲ್ಲೇ ಸತ್ರು ಸರಿಯೇ, ನಾವು ಎದ್ದು ಬರೋರಲ್ಲ. ಈಗ ನಮ್ಗೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಫೋನ್ ಮಾಡಿ ಬನ್ನಿ ಅದೇನು ಏನು ಕಾಂಪ್ರಮೈಸ್ ಮಾಡ್ಕೊಳ್ತೀರಾ ಸರ್? ಅವ್ನು ಕೋಟಿ ಕೊಟ್ಟರು ನನ್ನ ಮೊಮ್ಮಗನ ಧೂಳು ಸಮಾನ. ಅವನು ಹೋಗ್ತಿದ್ಯಾ ಸ್ಕೂಲ್ ನಡೆಸೋದನ್ನ? ಅವ್ನು ಹೋಗ್ತಿದ್ಯಾ? ಇವಾಗ ಕಳಿಸ್ತಾನಲ್ಲ, ಅವಾಗ 45 ನಿಮಿಷ ಆಯ್ತಲ್ಲ ಸರ್. ಅವ್ರು ಕರ್ಕೊಂಡೋಗಿ ಹಾಕ್ಬೋದು, ತೋರಿಸ್ಬೋದಾಗಿತ್ತಲ್ಲ. ನಾನು ಬಿಡೋನಲ್ಲ ಸರ್. ಅವ್ನು ಕೋಟಿ ಕೊಳ್ಳಿ, ಅವ್ನು ಸ್ಕೂಲೇ ನನ್ನ ಮೊಮ್ಮಗನ ಹೆಸರು ಬರೀತೀನಿ ಆದರೂ ನಾವು ಕೇಳೋರಲ್ಲ. ನಮಗೆ ಬೇಕಾಗಿರೋದು ಒಂದು ನ್ಯಾಯ. ಏನು ಅಂದರೆ ಆ ಶಾಲೆ ಆ PT ಮಾಸ್ಟ್ರನ್ನು ಹೊಡೆದಿದ್ದಾರಂತ ಅವತ್ತು, ಅದು ಕ್ಯಾಮ್ರಾ ಕೊಟ್ಟಿಲ್ಲ, CC ಕ್ಯಾಮ್ರಾ ನಮಗೆ ಯಾರೂ ಕೊಡ್ತಾಯಿಲ್ಲ ಸರ್. ಅದು ನಾವು ಕಮಿಷನರ್ DCP ಆಫೀಸ್ಗೆ ಹೋಗಿ ಫೋನ್ ಮಾಡಿ ನಾವು ತಗೊಂಡಿರೋ ಸರ್ ಅದು ಕ್ಯಾಮ್ರಾ. ಇವ್ರು ಪೊಲೀಸವರು ನಮಗೆ ಕೊಟ್ಟಿಲ್ಲ ಕ್ಯಾಮ್ರಾ. ತಗೊಳ್ಳಿ ಬಂದು ನೋಡಿರಿ ನಿಮ್ಮ ಮಗುಗೆ ಏನಾಗಿದೆ ಅಂತ. 50 ಗಂಟೆ ಕಡ್ದಿಲ್ಲ ಸರ್. ನಾವು ಹೋಗಿ ತಿರುಗಬೇಕು. ಬೆಳಿಗ್ಗೆ ಹೋಗಿ ಸಾಯಂಕಾಲ ಗಂಟೆ ಸ್ಟೇಷನ್ ಮುಂದೆ ಕೂತ್ಕೊಂಡ್ರೆ ಚಿಪ್ಪಲ್ಲಿ ಹಾಕ್ಕೊಡ್ತಾರೆ. ಏನು ಮಾಡೋದು ಸರ್ ನಾವು? ನ್ಯಾಯ ಇದು. ನಾನು ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಇದು ವಿತೌಟ್ ಕರ್ನಾಟಕದಲ್ಲಿ ನನ್ನ ಮೊಮ್ಮನಿಗೆ ಆದಂಥ ಅನ್ಯಾಯ, ವಿತೌಟ್ ಕರ್ನಾಟಕದಲ್ಲಿ ನನಗೆ ಮೊಮ್ಮಗನಿಗೆ ಆದಂಥ ಅನ್ಯಾಯ ಬೇರೆಯವ್ರಿಗೆ ಆಗಬಾರ್ದು. ಎಲ್ಲ ಬಂದು ಕೈ ಜೋಡಿಸಿ ಅಂತ ನಾನು ಎಲ್ಲ ಬ್ಯಾನರ್ಗಳು ಹೊಡಿಸ್ಬಿಟ್ಟಿದ್ದೀನಿ ಸರ್. ಬಿಡೋನಲ್ಲ ಅವನಿಗೆ. ಶಾಲಾ ಸಿಬ್ಬಂದಿಗಳಿಗೆ ಯಾರಿಗೂ ಬಿಡಲ್ಲ ಸರ್. ಇಲ್ಲಾರೆ ನಮ್ಮ ಎಲ್ಲರದು ಪ್ರಾಣ ಹೋಗಲಿ, ನಾವು ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತೀವಿ. ಅವ್ರು ಕಮಿಷನರ್ ಸಾಹೇಬ್ರು ಎಲ್ಲಿ ಜಾಗ ಗುರ್ತು ಮಾಡ್ಕೊಡ್ತಾರೆ ಕೊಳ್ಳಿ. ನಾವು ನಾಳೆ ಕಾರ್ಯ ಇದೆ ಮುಗಿಸ್ಬಿಟ್ಟು ನಾನು ಹೋಗ್ತೀನಿ ಸರ್. ಏನೂ ಇಲ್ಲ ಸರ್. ನೀನು ಕೂತ್ಕೊಂಡು ಎಲ್ಲರಿಗೂ ಗೊತ್ತು ಇಲ್ಲಿ ಊರಲ್ಲಿ 9 ಗಂಟೆ ಸರ್. ಯಾವುದು ಶುಗರ್ ಇಲ್ಲ ಸರ್. ಶುಗರ್ ಇದ್ದಿದ್ರೆ ನಾವು ನಮ್ಮ ಒಂದೇ ಮೊಮ್ಮಗುರು ಸರ್. ಎಲ್ಲ ನಮ್ಮ ಆಸ್ತಿ ಮಾರಿ ನನ್ನ ಪ್ರಾಣ ಬೇಕಾದ್ರೆ ಮಾಡಿ ನಾವು ಬದುಕಿಸ್ಕೊಳ್ತಾ ಇದ್ದೋ. ಇನ್ಸಿಡೆಂಟ್ ಆಗಿ 1 ತಿಂಗಳಾಗಿದೆ. ಕಂಪ್ಲೇಂಟ್ ಯಾರು ನಮ್ಗೆ ಸರಿಯಾಗಿ ರೆಸ್ಪಾಂಡೇ ಮಾಡಲ್ಲ ಸರ್. ಯಾರು ಬರ್ತಾರೆ ಅವರು ನೋಡಿ. ಇವತ್ತು ಹೋಗಿದ್ದು 3 ದಿವಸದಲ್ಲಿ ನಾವು ಕ್ರಮ ತಗೋಬಿಡ್ತೀವಿ ಅವ್ರ ಮೇಲೆ. ಇವಾಗ ಕ್ರಮ ತಗೋಬಿಡ್ತೀವಿ. 3 ದಿವಸದಲ್ಲಿ ತಗೊಳ್ಳಿಲ್ಲ ಅಂದ್ರೆ ಸ್ಕೂಲ್ ಸೀಸ್ ಮಾಡಿಸ್ತೀನಿ ಓದಿರೋರೆ ಅಂತ ನಮ್ಗೆ ಭರವಸೆ ಕೊಟ್ಟು ಅವ್ರು ಇವಾಗ ಜಾರ್ ಬಿಟ್ಟಿದ್ದಾರೆ. ಅದು ವಿಡಿಯೋ ಕೂಡ ಮಾಡಿದೀವಿ ನಾವು. ವಿಡಿಯೋರು ಬಂದಿದ್ರು. BO ನೋಡಿ, ಇಲ್ಲೆಲ್ಲೋ ಲೆಟ್ರ್ ಐತೆ ನೋಡಿ. ಇದು ಲೆಟ್ರು ಕೊಟ್ಬಿಟ್ಟು ಕಾಗಜ ಇದು. ನಾನು 3 ದಿವಸದಲ್ಲಿ ಮಾಡಿಲ್ಲ ಅಂದರೆ ನಿಮಗೆ ನೀವೇನು ಹೇಳ್ತೀರಾ ಅದಕ್ಕೋಸ್ಕರ ಸ್ಕೂಲೇ ಸೀಸ್ ಮಾಡಿಸ್ತೀನಿ, ಅವ್ರ ಮೇಲೆ ಕಠಿಣ ಆಕ್ಷನ್ ತಗೊಳ್ತೀನಿ ಅಂದ್ಬಿಟ್ಟಿದೆ. ಕೈಗೂ ಸಿಕ್ಕಲ್ಲ, ಬಾಯಿಗೂ ಸಿಕ್ಕಲ್ಲ, ಫೋನ್ ಎತ್ತಲ್ಲ ನಮ್ದೀಗ. ಅವ್ರು ಎಷ್ಟಕ್ಕೆ ಸೇಲ್ ಆಗ್ಬಿಟ್ಟಿದಾರೋ ನನ್ಗೆ ಗೊತ್ತಿಲ್ಲ. ಈ 5 ತಿಂಗಳಿಗೆ ಬರ್ತದಂತ ಪೊಲೀಸವರು. ಡೈಲಿ ಹೋಗ್ತೀವಿ, ಸ್ಟೇಷನ್ಗೆ ಹೋಗೋದು ಬರೋದು. ಇದೇನಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ 10 ದಿವಸದಲ್ಲಿ ಬರೋಲ್ವಾ, 1 ತಿಂಗಳಲ್ಲಿ ಬರೋಲ್ವಾ? 40 ದಿವಸ ಸರ್ ಇವತ್ತಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟೇ ಕೊಟ್ಟಿಲ್ಲ ನಮ್ಗೆ ಇನ್ನೂವರೆಗೆ. ತಡವಾಗಂದ್ರೆ ನಾವು ಏನು ಸರ್ ಮಾಡ್ತೀರಾ? ನಾವು ಬಡವರು, ಕಡು ಬಡವರು. ನಮ್ಮ ಮೊಮ್ಮಗ ಒಬ್ಬನೇದದ್ದು. ನಮಗೆ ಯಾರು ನಮ್ಗೆ ಹಿಂದೆ ಮುಂದೆ ಗೊತ್ತಿಲ್ಲ. ನಾವು ಹೆಬ್ಬೆಡ್ ನನ್ನ ಮಗಳು ಓದಿಲ್ಲ, ಎಜುಕೇಷನ್ ಇಲ್ಲ ನಮ್ದು. ಆ ಕಾರಣದಿಂದ ಇದೆಲ್ಲ ಇದಾಗಿರೋ ಸರ್. ನಮಗೆ ನನ್ನ ಫ್ರೆಂಡ್ ಒಬ್ಬರು
ಉಲ್ಟಾ ನಮ್ಮ ಮೇಲೆ ನೋಡಿ ಸರ್. ನಾನು ಇವತ್ತು ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ, ನಾನು ಪೊಲೀಸ್ ಫ್ರೆಂಡ್ ಆಗಿ 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾವು ಹೋಗಿ ಅಲ್ಲಿ ದೌರ್ಜನ್ಯ ಏನಾರ ಮಾಡಿದರೆ ಎಲ್ಲಿ ಸ್ಕೂಲ್ ಮುಂದ್ಗಡೆ ನನಗೆ, ನನ್ನ ಮಕ್ಕಳಿಗೆ, ನನ್ನ ಸೊಸೆಗೆ, ನನ್ನ ಯಾರಿಗೂ ಬಿಡಬೇಡಿ, ಎಲ್ಲ ಕಂಪ್ಲೇಂಟ್ FIR ಮಾಡಿ. ನಾವು ಮಾಡಿಲ್ಲ ಅಂದರೆ ಈ ಸ್ಕೂಲವ್ರ ಮೇಲೆ ಆಕ್ಷನ್ ತೊಗೊಳ್ಳಿ. ಸುಳ್ಳು ಬಂದು ಮಾಧ್ಯಮದವರು ಸೇಲ್ ಆಗೋಯ್ತಾರೆ, ಮಾಧ್ಯಮದವರು ಇದು ಮಾಡ್ತಾರೆ, ನೀವು ಕರೆಸ್ಬೇಡ್ರಿ, ಅದೇನಿದೆ ನೀವು ಬಂದು ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅಂತ ನಿನ್ನೆಯಿಂದ ಫೋನ್ ಸರ್ ನನಗೆ. ಅದು ಯಾರೋ ಒಂದು ಚಾನಲ್ ಅವ್ರು ಬಂದಿದ್ರು. ಆ ಚಾನಲ್ ಅವ್ರು ಬಂದೋದ್ಮೇಲೆ ಸರ್ ಬನ್ನಿ ನೀವು, ಆ ಮಾಧ್ಯಮದವರೆಲ್ಲ ಬಂದು ಟೋಕನ್ಗಳು ಹಾಕೊಳ್ತಾರೆ, ಟೋಕನ್ ಗಿರಾಕಿಗಳು ಬನ್ನಿ ಅಂತಾರೆ ಸರ್. ಕಡ್ಬಿಟ್ಟು ಗಣ್ಯ ವ್ಯಕ್ತಿಗಳು ಹೇಳ್ಬಾರ್ದು, ಗಣ್ಯ ವ್ಯಕ್ತಿಗಳಿದ್ದಾರೆ, ಹೇಳ್ತೀವಿ ಟೈಮ್ ಬರಲಿ. ಗಣ್ಯ ವ್ಯಕ್ತಿಗಳು ಹೇಳಿದ್ದಾರೆ, ನಮ್ದು ಎಲ್ಲ ಇದೆ, ಸಾಕ್ಷಿನೂ ಇದೆ, ಎಲ್ಲನೂ ಇದೆ, ಹೇಳ್ತೀನಿ ಟೈಮ್ ಬರಲಿ. ನಾನು ಸತ್ಯಾಗ್ರಹ ಯಾವಾಗ ಕೂತ್ಕೊಳ್ತೀನಿ ಆ ಟೈಮಲ್ಲಿ ನಿಮ್ಮ ಮಾಧ್ಯಮ ಮುಖಾಂತರನೇ ಹೇಳ್ತೀನಿ, ಅವ್ರ ಹೆಸರು ಹೇಳ್ತೀನಿ, ಬಹಿರಂಗ ಪಡಿಸ್ತೀನಿ ಸರ್. ನಾನು ವಜೀರ್ ಅಂತ.